ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತು ಎಲ್ಲ ಕಡೆ ಸುದ್ದಿ ಆಗ್ತಾ ಇರುವಂಥದ್ದು, ಹಾಗೆ ಚರ್ಚೆಗೆ ಕಾರಣ ಆಗಿರುವಂಥದ್ದು ಬೆಂಗಳೂರಿನ ಯಲಹಂಕದ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರ ಒಂದು ಹೇಳಿಕೆ. ಒಕ್ಕಲಿಗ ಗೌಡರು, ಅದರಲ್ಲೂ ಕರಾವಳಿ ಭಾಗದ ಒಕ್ಕಲಿಗ ಗೌಡರು ಗೌಡ್ರೇ ಅಲ್ಲ, ಮೈಸೂರು ಹಳೆ ಪ್ರಾಂತ್ಯದ ಒಕ್ಕಲಿಗ ಗೌಡರು ಮಾತ್ರ ನಿಜವಾದ ಒಕ್ಕಲಿಗರು ಅಂತ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅನಂತರ ಅವರ ತಪ್ಪಿನ ಅರಿವು ಅವರಿಗೆ ಆಗಿದೆ ಅನಿಸುತ್ತೆ. ಅವರು ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ. ಈ ನಡುವೆ ಒಂದಷ್ಟು ಮಂದಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಸಮುದಾಯದ ನಡುವೆ ನೀವು ತಂದಿಡುವಂಥ ಕೆಲಸವನ್ನು ಮಾಡಬೇಡಿ, ನೀವು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಒಡಕನ್ನು ಉಂಟು ಮಾಡ್ತಾಯಿದ್ರಿ ರಾಜಕಾರಣಿಗಳು. ನಿಮ್ಮ ವೈಯಕ್ತಿಕವಾದಂತಹ ನಿಮ್ಮ ಏನೇ ಕೋಪ ಇರ್ಬೋದು, ಸದಾನಂದ ಗೌಡರ ಬಗ್ಗೆ ನೀವು ಟೀಕೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ರೀತಿಯಾದಂತಹ ಇನ್ನೊಂದು ಮಾತುಗಳನ್ನು ಆಡಿ, ಆ ಮಾತುಗಳಿಂದ ಒಂದಷ್ಟು ಮಂದಿಗೆ ನೋವಾಗಿರುವಂಥದ್ದು ಅಂತೂ ನಿಜ. ಒಕ್ಕಲಿಗ ಸಮುದಾಯಕ್ಕೆ ನೋವಾಗಿರುವಂಥದ್ದು ನಿಜ. ಹಳೆ ಪ್ರಾಂತ್ಯದ ಮೈಸೂರು ಭಾಗದ ಒಕ್ಕಲಿಗ ಗೌಡರೇ ನಿಜವಾದ ಒಕ್ಕಲಿಗರು ಅಂತ ನೀವು ಏನು ಹೇಳಿದಿರಿ, ಆದರೆ ನೀವೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಒಕ್ಕಲಿಗರು ಅಂದರೆ ಕೃಷಿ ಹಿನ್ನೆಲೆಯಿಂದ ಬಂದವರು, ಅಗ್ರಿಕಲ್ಚರ್ ಬೇಸ್ಡ್. ಒಕ್ಕಲಿಗ ಅಂದರೆ ಅದೊಂದು ಮನೆತನ, ಅದೊಂದು ಜಾತಿಗೆ ರೆಪ್ರೆಸೆಂಟ್ ಮಾಡುವಂತಹ ಒಂದು ಕೃಷಿ ಸಮುದಾಯವನ್ನು ಹೊಂದಿರುವಂತಹ ಜಾತಿ ನಡೆಸ್ಕೊಂಡು ಬಂದಿದ್ದಂತಹ ಎಷ್ಟೋ ಕುಟುಂಬಗಳು ನಡ್ಕೊಂಡು ಬಂದಿದ್ದಂಥ ದಾರಿ. ನಾವು ತುಂಬ ವರ್ಷಗಳ ಹಿಂದೆ ಹೋಗಿ ನೋಡಿದಾಗ, ಇತಿಹಾಸವನ್ನು ಒಂದು ಚೂರು ಮೆಲುಕು ಹಾಕಿದಾಗ, ಎಸ್.ಆರ್. ವಿಶ್ವನಾಥ್ ಅವರೇ, ನಾನು ಹೇಳೋದೊಂದು, ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮುಂಚೆ ನಾವು ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಅದೇ ಸ್ಟೇಟ್ಮೆಂಟ್ಗಳಿಂದ ಏನೆಲ್ಲ ಆಗಬಹುದು ಅಂತೇಳಿ. ಈಗ ಕರಾವಳಿ ಭಾಗದವರೇ ಮೈಸೂರಿನ ಹಳೆ ಪ್ರಾಂತ್ಯದಿಂದ ಬಂದಂಥ ಒಕ್ಕಲಿಗರು. ಮೂಲ ಅವರದ್ದು ನೀವು ಹುಡುಕಿದರೆ ನಿಮಗೆ ಸಿಗುವಂಥದ್ದು ಮೈಸೂರು ಪ್ರಾಂತ್ಯದಿಂದ ಬಂದು ಇಲ್ಲಿ ನೆಲೆಸಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಒಕ್ಕಲಿಗರು ಹೆಚ್ಚು ನೆಲೆಸಿರುವಂತಹ ಜಾಗ ಎಲ್ಲಿ ಅಂತ ಹೇಳಿದರೆ, ಒಂದು ಸುಳ್ಯದಲ್ಲಿ, ಪುತ್ತೂರಿನಲ್ಲಿ, ಕಡಬದಲ್ಲಿ, ಹಾಗೆ ಈ ಕಡೆ ಬೆಳ್ತಂಗಡಿ ಭಾಗದಲ್ಲಿ ಹೆಚ್ಚು ಒಕ್ಕಲಿಗರು ಇಲ್ಲಿ ಕಂಡುಬರ್ತಾರೆ. ಅವರೇ ಮೆಜಾರಿಟಿ ಈ ಭಾಗದಲ್ಲಿ ಇದ್ದಾರೆ. ಯಾವುದೇ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಧಾರ್ಮಿಕ ಆಗೋದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಅವರದ್ದೇ ಆದಂಥ ಪರಂಪರೆ ಇದೆ, ಜಾನಪದ ಇತಿಹಾಸಗಳಿದ್ದಾವೆ. ಇವಾಗ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋಣ. ಕೆದಂಬಾಡಿ ರಾಮಯ್ಯ ಗೌಡರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಒಂದು ಹಿರಿಯ ಜೀವ. ಅವರು ಅಂತ ಹೇಳಿದರೆ ಇಲ್ಲಿ ತುಂಬ ರೆಸ್ಪೆಕ್ಟ್ ಇದೆ. ಅದರಲ್ಲೂ ಕೂಡ ಮಂಗಳೂರಿನ ಬಾವುಟಗುಡ್ಡದಲ್ಲಿ ಇತ್ತೀಚೆಗೆ ಅವರ ಪುತ್ಥಳಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಅವರು ಸುಮ್ಮನೆ ಪ್ರತಿಷ್ಠಾಪನೆ ಮಾಡಲಿಲ್ಲ. ಅವರ ಒಂದು ಪುತ್ಥಳಿಯನ್ನು ಸುಮ್ಮನೆ ಪ್ರತಿಷ್ಠಾಪನೆ ಮಾಡಿದಂತಲ್ಲ, ಅದು ಕರಾವಳಿಯ ಉದ್ದಗಲಕ್ಕೂ ಇರುವಂತಹ ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಬಲ ವ್ಯಕ್ತಿ ಎನ್ನುವಂತಹ ಕಾರಣಕ್ಕೆ, ಸ್ವಾತಂತ್ರ್ಯ ಸೇನಾನಿ ಎನ್ನುವಂತಹ ಕಾರಣಕ್ಕೆ ಆ ಪುತ್ಥಳಿಯನ್ನು ಅಲ್ಲಿ ಇಡ್ತಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾವು ಇತಿಹಾಸಗಳನ್ನು ನೋಡಿದಾಗ ಮೊದಲು ನಮಗೆ ನೆನಪಾಗುವುದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬಂದಾಗ ನಮಗೆ ನೆನಪಾಗುವಂಥದ್ದು 1857 ಸಿಪಾಯಿ ದಂಗೆ. ಮಂಗಲ್ ಪಾಂಡೆ ಈ ಬ್ರಿಟಿಷರೊಂದು ಪ್ಲ್ಯಾನ್ ಮಾಡಿರ್ತಾರೆ, ನಿಮಗೆ ಗೊತ್ತಿದೆ. ಹಿಂದೂ ಮುಸ್ಲಿಮರನ್ನು ಬೇರೆ ಬೇರೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಹಂದಿಯ ಕೊಬ್ಬನ್ನು ಹಾಗೂ ದನದ ಕೊಬ್ಬನ್ನು ಗನ್ ಬ್ಯಾರಲ್ಗಳಿಗೆ ಹಾಕಿ ಅವರು ಒಂದು ಅಲ್ಲಿ ಒಡಕನ್ನು ಮೂಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಸಿಪಾಯಿ ದಂಗೆ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೇವೆ ನಾವು. ಆದರೆ ಅದಕ್ಕೂ ಮುಂಚೆನೇ 1837 ಈ ಒಂದು ದಂಗೆ ನಮ್ಮ ತುಳುನಾಡಿನಲ್ಲಿ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ನೇತೃತ್ವದಲ್ಲಿ ಮಂಗಳೂರಲ್ಲಿ ಬ್ರಿಟಿಷರ ಸೊಕ್ಕನ್ನು ಅಡಗಿಸಿದ್ದು ಇದೇ ಗೌಡ ಸಮುದಾಯ, ಒಕ್ಕಲಿಗ ಸಮುದಾಯ. ಯಾಕೆ ನೀವು ಇಷ್ಟೊಂದು ಬಾಲಿಶವಾಗಿ ಸ್ಟೇಟ್ಮೆಂಟ್ ಕೊಟ್ರಿ, ಆಮೇಲೆ ಕ್ಷಮೆಯನ್ನು ಕೇಳಿದ್ರಿ? ನೀವು ಕ್ಷಮೆ ಕೇಳಿದ್ದಕ್ಕಿಂತ ಹೆಚ್ಚಾಗಿ ನೋವಾದವರು ಅದನ್ನು ಅನುಭವಿಸಬೇಕಾದಂತಹ ಇವತ್ತು ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಇಷ್ಟೆಲ್ಲ ಇರುವಂತಹ ನಾಯಕರು ಸಮುದಾಯದಿಂದ ಎಷ್ಟೋ ಮಂದಿ ಇವತ್ತು ಉದ್ಯಮದಲ್ಲಿ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಅವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಮಾಜಕ್ಕೆ ಒಂದಷ್ಟು ಗೌರವವನ್ನು ತಂದುಕೊಂಡಿದ್ದಾರೆ, ಒಂದಷ್ಟು ಕಾಣಿಕೆಗಳನ್ನು ತಮ್ಮ ಕೈಲಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗೆ ಆಯಿತು, ಇಷ್ಟೆಲ್ಲ ಜನರಿಗೆ ನೀವು ಅವಮಾನ ಮಾಡಿದಾಗೆ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೇನೆ, ಕಾಲಭೈರವೇಶ್ವರ, ನಾವು ಆದಿಚುಂಚನಗಿರಿಯ ನಮ್ಮ ಏನು ಒಕ್ಕಲಿಗ ಸಮುದಾಯ ಇದೆ, ಆ ಸಮುದಾಯದ ದೇವರು ಕಾಲಭೈರವೇಶ್ವರ ಇವತ್ತು ಒಕ್ಕಲಿಗ ಸಮುದಾಯ, ಕರಾವಳಿಗರು ಒಕ್ಕಲಿಗರೇ ಅಲ್ಲ ಅಂತ ಹೇಳುವಂಥ ಸ್ಥಿತಿ ಇದ್ದಿದ್ದರೆ ಯಾಕೆ ಆದಿಚುಂಚನಗಿರಿಯ ಒಂದು ಶಾಖಾ ಮಠವನ್ನು ಮಂಗಳೂರಲ್ಲಿ ಓಪನ್ ಮಾಡಬೇಕಿತ್ತು? ಇವತ್ತು ಕೂಡ ಶೈಕ್ಷಣಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ
ಇವತ್ತಿಗೂ ಕೂಡ ಆ ಮಠದ ಏನು ಒಂದು ಮಠದ ಅಡಿಯಲ್ಲಿ ಅದರ ಮಾರ್ಗದರ್ಶನದಲ್ಲಿ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಗಳಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಎಲ್ಲವೂ ಕೂಡ ಸಾಗಿ ಬರ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅದು ನಡ್ಕೊಂಡು ಕೂಡ ಬರ್ತಾ ಇದೆ. ಆದರೆ ನೀವು ಕೊಡುವಂಥ ಹೇಳಿಕೆ ರಾಜಕಾರಣಿಗಳು ಇಲ್ಲಿ ಕರಾವಳಿ ಭಾಗದವರು ಯಾರ ತಂಟೆಗೆ ಹೋಗೋರಲ್ಲ, ಅವರಾಯಿತು ಅವರ ಕೃಷಿ ಆಯಿತು ಅವರಾಯಿತು ಬದುಕಿದವರು. ಆದರೆ ನಿಮ್ಮ ರಾಜಕೀಯ ಕೆಸರೆರ ಚಾಟಕ್ಕೆ ಯಾಕೆ ಒಕ್ಕಲಿಗ ಸಮುದಾಯವನ್ನು ಬಳಸ್ತೀರಿ? ಆ ಹೆಸರನ್ನು ಯಾಕೆ ಮುನ್ನೆಲೆಗೆ ತರ್ತೀರಿ ನೀವು? ಅದು ನೀವು ಮಾಡುವಂಥ ಮೊದಲೇ ತಪ್ಪು ರಾಜಕಾರಣಿಗಳು. ದಯವಿಟ್ಟು ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನಾದರೂ ನೀವು ಒಕ್ಕಲಿಗ ಸಮುದಾಯದ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ. ಅದರಲ್ಲೂ ಕರಾವಳಿ ಭಾಗದವರು ಏನು ಸಪ್ರೇಟ್ ಅಲ್ಲ, ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಅದರ ಅಡಿಯಲ್ಲೇ ಬರ್ತಾರೆ. ಇಲ್ಲಿಯ ಇಲೆಕ್ಷನ್ಸ್ ಆದಂಥ ಟೈಮ್ನಲ್ಲಿ, ಇಲ್ಲಿಯ ರಾಜಕೀಯ ಪರಿಸ್ಥಿತಿಗಳ ಟೈಮ್ನಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಮೆಜಾರಿಟಿಯನ್ನು ತಗೊಳ್ಳುತ್ತೆ. ಹಾಗೆ ಒಂದು ರಿಸಲ್ಟನ್ನು ಕೂಡ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸಮುದಾಯಗಳನ್ನು ಒಡೆಯುವ ಕೆಲಸ ಖಂಡಿತವಾಗಿ ಮಾಡಬಾರ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿವಸಗಳನ್ನು ನಾವು ನೋಡಿದಾಗ ಒಕ್ಕಲಿಗ ಸಮುದಾಯದ ಒಳಗೊಳಗೇ ಅವರವರ ಒಳಗಡೆನೇ ಈಗ ಶುರು ಆಗ್ತಾ ಇದೆ ಕಚ್ಚಾಟಗಳು, ತೀವ್ರವಾದಂತಹ ಒಂದು ಇದು. ಅಂದರೆ ಸುಮಾರು ಅಭಿವೃದ್ಧಿ ಕೆಲಸಗಳಿದ್ದಾವೆ ಒಕ್ಕಲಿಗ ಸಮುದಾಯದಲ್ಲಿ. ನಾನು ನಿಜ ಹೇಳ್ತೀನಿ, ಎಲ್ಲ ಸಮುದಾಯಗಳಲ್ಲಿ ಒಂದೊಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತವೆ. ವಿ ಆರ್ ರೆಸ್ಪೆಕ್ಟೆಡ್ ಅದರ್ ಕ್ಯಾಸ್ಟ್. ನಾವು ಇತರ ಜಾತಿಗಳನ್ನು ಕೂಡ ರೆಸ್ಪೆಕ್ಟ್ ಮಾಡ್ತಾ ನಮ್ಮ ಜಾತಿಗಳ ಬಗ್ಗೆ ಕೂಡ ನಾವು ಗೌರವಿಸ್ತಾ ಅಲ್ಲಿ ಕೆಲಸಗಳಾಗಬೇಕಾಗಿದೆ. ಯುವಕರಿಗೆ ಉದ್ಯೋಗದ, ಶೈಕ್ಷಣಿಕವಾಗಿ, ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಅನೇಕ ಕೆಲಸಗಳು ನಡಿಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆ ಸಮುದಾಯದ ನಾಯಕರು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅಂಥದ್ದನ್ನು ಮಾಡಿ. ಅದು ಬಿಟ್ಟುಕೊಂಡು ಏನೋ ಒಂದು ಹೇಳಿಕೆ ಕೊಡೋದು, ಅದು ಇನ್ನೇನೋ ಆಗೋದು. ಈಗ ಸದಾನಂದ ಗೌಡರ ಬಗ್ಗೆ ಮಾತಾಡಲಿಕ್ಕೆ ಹೋಗಿ ಈ ಥರದ ಒಂದು ಯಾರನ್ನೋ ಟೀಕೆ ಮಾಡಲಿಕ್ಕೆ ಹೋಗಿ ಅಥವಾ ಯಾರನ್ನೋ ಲೇವಡಿ ಮಾಡಲಿಕ್ಕೆ ಹೋಗಿ ಇನ್ನೊಂದು ರೀತಿಯ ಒಂದು ನೀವು ನಿಮ್ಮ ವರ್ಚಸ್ಸಿಗೆ, ನಿಮ್ಮ ಹಿರಿತನಕ್ಕೆ, ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನಕ್ಕೆ ನೀವು ತರ್ತಿರುವಂತಹ ನಿಮಗೇ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಇದು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಕ್ಕಲಿಗರು ಕೇವಲ ಒಂದು ಜಾತಿಯಲ್ಲ, ಬದಲಿಗೆ ಕರ್ನಾಟಕದ ಕೃಷಿ, ಸಂಸ್ಕೃತಿ ಮತ್ತು ಭೂಮಾಲಿಕ ಪರಂಪರೆ ಪ್ರತಿನಿಧಿಸುವ ಒಂದು ಬೃಹತ್ ಸಮುದಾಯ. ಆದಿಚುಂಚನಗಿರಿಯ ಶ್ರೀ ಕಾಲಭೈರವನಿಂದ ಅರ್ಜುನನು ಜೋಗಿ ದೀಕ್ಷೆಯನ್ನು ಪಡೆದು ದೇಶದಾದ್ಯಂತ ಸಂಚರಿಸಿ ಕೃಷಿಕರನ್ನು ಒಕ್ಕಲಿಗರನ್ನಾಗಿ ಮಾಡಿದನೆಂಬ ಪೌರಾಣಿಕ ಪ್ರತೀತಿ ಕೂಡ ಇದೆ. ಇತಿಹಾಸದಲ್ಲಿ ಕೃಷಿ ಮತ್ತು ಯುದ್ಧ ಎರಡರಲ್ಲೂ ಕೂಡ ಪರಿಣಿತರಾಗಿದ್ದ ಇವರನ್ನ ಆಗ್ರೋ ಮಾರ್ಷಲ್ಸ್ ಸಮುದಾಯ ಅಂತ ಕೂಡ ಕರೀತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ಒಂದು ಸಮುದಾಯದ ಭಾಗ. ಹಾಗಾಗಿ ಕರಾವಳಿಯಲ್ಲಿ ಇರುವಂತಹ ಒಕ್ಕಲಿಗರೇ ಅಲ್ಲ ಅನ್ನುವಂತಹ ಇಂಥ ಸ್ಟೇಟ್ಮೆಂಟ್ಗಳು ಇನ್ನು ಮುಂದೆ ಯಾರಿಂದಲೂ ಬರಬಾರ್ದು. ಹಾಗೆ ಸಮುದಾಯದಲ್ಲಿ ದೊಡ್ಡ ರೀತಿಯಾದಂತಹ ಇದೊಂದು ಒಂದು ಪ್ರತಿಭಟನೆಗೆ ಎಲ್ಲದಕ್ಕೂ ಒಂದು ವೇದಿಕೆ ಆಗುತ್ತೆ. ಇಂಥ ಹೇಳಿಕೆಯನ್ನು ಕೊಡಬಾರ್ದು. ಅಸಂಖ್ಯ ಜನರಿಗೆ ನೋವಾಗಿದೆ. ಸರ್ ವಿಶ್ವನಾಥ್ ಅವರು ಶಾಸಕರು ಈಗ ನಿಮಗೆ ಗೊತ್ತಾಗಿ, ನಿಮ್ಮ ತಪ್ಪು ಗೊತ್ತಾಗಿ ತಿದ್ಕೊಂಡಿದ್ದೀರಿ, ಆಮೇಲೆ ಹೇಳಿದಿರಿ. ನಾನು ಆ ಥರ ಹೇಳಿದ್ದಲ್ಲ. ಸದಾನಂದ ಗೌಡರನ್ನು ಟೀಕೆ ಮಾಡುವಾಗ ಅವರಿಗೆ ನಾನು ಹೇಳಿದ್ದು ಅದೇ, ಯಾವುದೇ ರೀತಿಯಾದಂತಹ ಇಡೀ ಇದಕ್ಕೆ ನಾನು ಹೇಳಿದ್ದು ಸಮುದಾಯಕ್ಕೆ ಹೇಳಿದ್ದಲ್ಲ ಅನ್ನುವಂಥ ಆ ಸನ್ನಿವೇಶಕ್ಕೆ ಹೇಳಿದ್ದು ಅನ್ನುವಂಥ ಅರ್ಥದಲ್ಲಿ ನೀವು ಮಾತಾಡಿದ್ದೀರಿ. ಎನಿವೇ, ಇದಾದ್ದು ಆಗಿ ಹೋಗಿದೆ. ಮುಂದೆ ಇಂಥ ಘಟನೆ ಆಗದಾಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಂದೆ ಅಭಿವೃದ್ಧಿ ಕೆಲಸ ಆಗಬೇಕು ಅದು ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.